ಅತ್ತೆ ಅತ್ತೆ ಚೆನ್ನಾಗಿದ್ದೀರಾ ಅತ್ತೆ? ಮಾವ ಎಲ್ಗೋದ್ರು? ನಾವು ಚೆನ್ನಾಗೇ ಇರ್ತೀವಿ. ನೀವು ಚೆನ್ನಾಗಿದ್ದೀರಾ ತಾನೇ? ಎಲ್ಲೇ ನನ್ನ ಮಗ ಎಲ್ಗೋದ ಅವನು? ನಿಮ್ಗೇನಾದ್ರೂ ಮನೆ ಜವಾಬ್ದಾರಿ ಎಂಬುದು ಒಂದಿಷ್ಟ ಆದ್ರೂ ಐತೇನ್ರಿ ನಿಮ್ಗೆ, ಗಂಡ ಎಂತಿಗೆ? ಅಯ್ಯೋ ಅತ್ತೆ, ನಾವ್ ಎಲ್ಲಿಗೆ ಹೋಗಿದ್ವಿ ಅಂತ ನಿಮ್ಗೂ ಗೊತ್ತಲ್ಲ. ನಮ್ಮ ಅಪ್ಪಗೆ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಿ. ಏನತ್ತೆ ಎಲ್ಲ ಗೊತ್ತಿದ್ದು ಹಿಂಗ್ ಮಾತಾಡ್ತಾ ಇದ್ದೀರಾ? ಓಹ್, ನೀವೇನು ಡಾಕ್ಟ್ರಾ? ಇಬ್ರು ಹೋಗಿದ್ದೀರಲ್ಲ ಮನೆಗೆ. ಇಲ್ಲಿ ಯಾರು ನೋಡ್ಕೋಬೇಕು? ಇಲ್ಲಿ ನೋಡಿದ್ರೆ ಆ ಮಗಳೇನ್ ಬೇರೆನೆ ಇಲ್ಲೇ ಬಿಟ್ಟಾಗಿದ್ರ ಆ ಪಿಳ್ಳೆನ. ಅದನ್ನ ನೋಡ್ಕೊಂಬದ್ರಾಗೆ ಇವಳು ಟೈಮ್ ಪಾಸ್ ಮಾಡ್ಬಿಟ್ಟು. ನೀವೇನ್ ಡಾಕ್ಟ್ರಾ? ಅಲ್ಲಿ ಆಸ್ಪತ್ರೆಗೆ ಸೇರಿಸಿ ಬರ್ಬೇಕಾಗಿತ್ತು ಇಬ್ರು ಬಿಟ್ಟು. ನಿಮ್ಮ ಅಮ್ಮ ಇರ್ಲಿಲ್ವೇ ನೋಡ್ಕೊಂಬ ನಿಮ್ಮ ಅಪ್ಪ ಇನ್ನ? ಓಹೋ, ಇವರಿಬ್ರು ಅಲ್ಲೇ ಸೇರ್ಕೊಂಡವ್ರೆ. ಅಯ್ಯೋ ಈ ಅಮ್ಮ ಯಾಕಮ್ಮ ಹಿಂಗ್ ಮಾತಾಡ್ತಾ ಇದೀಯಾ? ಅತ್ತಿಗೆ ಒಬ್ರಿಗೆ ಅಲ್ಲಿಗಿರಕ್ಕಾಗುತ್ತಾ? ಅಲ್ಲೆಲ್ಲ ನಾ ಕೇಳಬೇಕು ಡಾಕ್ಟ್ರನ್ನ. ಅವ್ರೇನಾದ್ರು ಚೀಟಿ ಕೊಟ್ರೆ ಹೋಗಿ ತರಬೇಕು. ಅದೆಲ್ಲ ಅವ್ರಿಗೆ ಗೊತ್ತಾಗುತ್ತಾ ಹೇಳಮ್ಮ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕಾದ್ರೂ ಗೊತ್ತಾಗುತ್ತಾ ಅವ್ರಿಗೆ? ಅದಕ್ಕೆ ನಾನು ಮಲ್ಲಿನೂ ಅಲ್ಲೇ ಇದ್ವಿ. ಗೊತ್ತಾಗ್ದಿದ್ರೆ ಅಲ್ಲಿ ಯಾರನ್ನಾದ್ರೂ ಕೇಳ್ತಾರೆ. ಕೇಳಿ ಎಲ್ಲನ ಅವ್ರ ಆ ಅಮ್ಮ ಎಲ್ಲನ ತೋರ್ಸಾಳು ನಿಂಗೆ. ನೀನ್ ಯಾಕೆ ಹೋಗಿದ್ದೆ ನೀವಿಬ್ರುನು? ಅಲ್ಲ ಇಲ್ಲಿ ನೋಡಿದ್ರೆ ಆ ಪಿಳ್ಳೆ ಬಿಟ್ಟು ಹೋಗಿದ್ರೆ ಆ ಗುಲಾಬಿ ಮನೆ ಕೆಲಸ ಮಾಡೋದ್ ಬಿಟ್ಟು ಅವಳು ನೆತ್ಕೊಂಡು ಓಡಾಡ್ತಾಳೆ ಊರು ತುಂಬಾನ. ಮನೆ ಕೆಲಸ ಯಾರು ಮಾಡ್ಬೇಕಿಲ್ಲಿ? ಹೊಲ್ದಾಗೆ ನೋಡ್ಕೊಂಬಕ್ಕೆ ನಿಮ್ಮ ಅಪ್ಪ ಇರಲ್ಲ. ನಿಮ್ಮ ಅಪ್ಪ ನೋಡಿದ್ರೆ ಬಡ್ಡಿ ವಸೂಲಿ ಮಾಡಕ್ಕೆ ಅಂತ ಅಲ್ಲಿ ಇಲ್ಲಿ ಹೋಗ್ತಿರುತ್ತೆ. ಅಲ್ಲಿ ಕೂಲರ್ ಬಂದಿರ್ತಾರೆ, ಅಲ್ಲಿ ನೋಡ್ಕೊಂಬಾರ ಯಾರು? ನೀನು ಅಲ್ಲಿಗೆ ಹೋಗಿ ಕುತ್ಕೊಂಡ್ರೆ ನೀನಾದ್ರೂ ಬರ್ಬೇಕು ತಾನೆ. ಇವಳು ಅಲ್ಲಿಗೆ ಬಿಟ್ಟು ತೀರಾನ? ಇಬ್ರು ಅಲ್ಲೇ ಹೋಗಿ ಕುತ್ಕೊಂಡಿದ್ದೀರಲ್ಲ ನೀವು. ನಿಮ್ಗೇನ ಜವಾಬ್ದಾರಿ ಐತೆ ಮನೆ ಸಂಸಾರ ಅಂತ ಹೇಳಿ ಏನಾದ್ರೂ? ಅದೇನಾದ್ರೂ ಇದ್ದಿದೆ ನೀವು ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಅಯ್ಯೋ ಅತ್ತೆ, ನಾನು ಹೇಳ್ದೆ ಇವರಿಗೆ, ನೀವು ಹೋಗ್ರಿ ಪರವಾಗಿಲ್ಲ, ನಾನು ಅಮ್ಮ ಇದ್ದು ನೋಡ್ಕೊಂತೀವಿ ಅಪ್ಪ ಇನ್ನ ಅಂತಾನ. ಆದ್ರೆ ಇವ್ರೆ ನಿಮಗೇನು ಗೊತ್ತಾಗಲ್ಲ, ತಿರುಗಿ ನಾನು ಹೋದ್ರೆ ನೀವು ಪರದಾಡ್ಬೇಕಾಗುತ್ತೆ ಇಲ್ಲೆಲ್ಲನ ಅಂತ ಹೇಳಿ ಇವರು ಅಲ್ಲೇ ಇದ್ರು. ಅಪ್ಪ ಇನ್ನ ಮನೆ ಕರ್ಕೊಂಬರೋವರೆಗೂ ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ, ಅಲ್ಲೆಲ್ಲ ನೋಡ್ಕೊಂತಾರೆ ಬಿಡು ಅಂತ ಹೇಳಿರು ಅತ್ತೆ. ನಾನು ಹಂಗೂ ಹೋಗ್ರಿ ಪರವಾಗಿಲ್ಲ, ನಾವೆಲ್ಲ ನೋಡ್ಕೊಂತೀವಿ ಇಲ್ಲಿ ಅಂತ ಹೇಳಿವಿ ನಾನು ಅಮ್ಮ ಇನ್ನು. ಆದ್ರೆ ಇವ್ರು ನಮ್ಮ ಮಾತೆ ಕೇಳಲಿಲ್ಲ ಅತ್ತೆ. ರೀ ನೋಡಿರಾ, ಸುಮ್ಮನೆ ನೀವು ಬಂದಿದ್ರೆ ಇವತ್ತು ಅತ್ತೆ ತಾಗ ಬೈಸ್ಕೊಂಬದೇ ಇರ್ತಾ ಇರ್ಲಿಲ್ಲ. ನಾವ್ ಹೇಳಿದ್ರೆ ಕೇಳಲಿಲ್ಲ ನೀವು. ಅಯ್ಯೋ ಸುಮ್ಮನೆ ಇರು ಮಲ್ಲಿ. ನಾನು ಅಲ್ಲಿದ್ದಕ್ಕೆ ಡಾಕ್ಟ್ರನ್ನೆಲ್ಲ ವಿಚಾರಿಸಿ ಮೆಡಿಸಿನ್ ಅದು ಇದು ಎಲ್ಲನ ಬೇಕಾಗಿರೋದೆಲ್ಲ ತಂದ್ಕೊಟ್ಟೆ. ನಿನ್ಗೆ ಹೋಗಕ್ಕಾಗ್ತಿತ್ತಾ? ನಿಮ್ಮ ಅಮ್ಮಗೆ ಆಗ್ತಿತ್ತಾ ಅಲ್ಲೆಲ್ಲ ಓಡಾಡ್ಕೊಂಡು ತರೋದಕ್ಕೆ? ಅದಕ್ಕೆ ನಾನು ಇದ್ದಿದ್ದು. ಹಂಗೇನಾದ್ರೂ ನಿಮಗೂ ಗೊತ್ತಾಗಂಗಿದ್ದಿದ್ರೆ ನಾನು ಬಿಟ್ಟು ಬರ್ತಿದ್ದೆ ತೀರಾನ. ಇಲ್ಲ ಅಂದರೆ ಸುಮ್ಮನೆ ನೋಡಿ ಎಷ್ಟು ಬಂದರೆ ಅಷ್ಟು ಬಿಲ್ ಹಾಕ್ತಾರೆ, ನಿಮಗೂ ಗೊತ್ತಾಗಲ್ಲ ಏನೂ ಇಲ್ಲ. ಅದಕ್ಕೆ ನಾನು ಇದ್ದಿದ್ದು. ಏನು ಪರವಾಗಿಲ್ಲ, ಸುಮ್ಮನೆ ಇರು, ಅಮ್ಮಗೆ ನಾನೆಲ್ಲ ಹೇಳ್ತೀನಿ. ಏನ್ ನಾಟಕ ಮಾಡ್ತೀಯ ಇವಾಗ ನನ್ನ ಎದುರಿಗೆ? ಇವಳು ಹೇಳ್ಬಿಟ್ಲಂತೆ ಇವನಿಗೆ, ಇವನು ಬರಕ್ ಒಪ್ಕೊಂಬ್ಲಿಲ್ವಂತೆ. ಈಗ ನೋಡಿ ಹೆಂಗ್ ನಾಟಕ ಮಾಡ್ತಾಳೆ. ನೀನ್ ನಾಟಗಾತಿ, ನೀನು ಮೊದಲನೇ ದಿವಸನೇ ಗೊತ್ತಾದ ಕಣಿ ಈ ಮನೆ ಕಾಲಿಕ್ಕಿದಾಗಲೇನೆ ನೀನು ನಾಟಕ ಮಾಡೋಳು ಅಂತಾನ. ನನ್ನ ಮಗಳು ಹೇಳ್ತಿದ್ಲು ನೇತ್ರ, ಇವಳು ಸರಿ ಇಲ್ಲ, ಇವಳು ನಾಟಕ ಮಾಡ್ತಾಳೆ ಅಂತಾನ. ಗೊತ್ತಾಗೋತು ಬಿಡು ಇವತ್ತು ನೀನ್ ನಾಟಗಾತಿ ಎಂಬುದು. ನನ್ನ ಎದುರಿಗೆ ಒಂಥರ, ನಾನು ಇಲ್ದೇ ಇದ್ದಾಗ ಒಂಥರ ನಿಮ್ದು. ನೀನೇ ಉಳಿಸ್ಕೊಂಡಿರ್ತೀಯ, ಇಲ್ಲಿ ನಾಟಕ ಮಾಡ್ತೀಯ. ನಾನು ಹೋಗು ಅಂತ ಹೇಳಿದ್ರು ಬರ್ಲಿಲ್ಲ ಇವನು ಅಂತಾನ ಅಲ್ವೇನೆ? ಅಯ್ಯೋ ಅತ್ತೆ, ಏನತ್ತೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಈಗಲೇ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅಂತೇಳಿ ಆಸ್ಪತ್ರೆಯಿಂದ ಇವತ್ತಿನ ಬಂದಿದೀವಿ. ಕರ್ಕೊಂಡ್ ಬಂದು ಮಂಟಕ್ ಬಿಟ್ಟು ಇಲ್ಲಿ ಬಂದು ನಿನಗೂ ಹೇಳಿ ಒಂದೆರಡು ದಿವಸ ಅಲ್ಲೇ ಇರ್ತೀನಿ ಅಂತ ಹೇಳಿ ಹೋಗೋಣ ಅಂತೇಳಿ ಬಂದ್ರೆ ನೀವು ನೋಡಿದ್ರೆ ಹಿಂಗೆಲ್ಲ ಬೈತಾ ಇದ್ದೀರಲ್ಲ ಅತ್ತೆ. ಅತ್ತೆ ಹಿಂಗೆಲ್ಲ ಮಾತಾಡ್ಬೇಡ್ರಿ ಅತ್ತೆ. ಈಗಲೇ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅಂತೇಳಿ ನನಗೆ ಬೇಜಾರಾಗೈತಿ. ನೀವು ತಿರ್ಗಾ ಹಿಂಗೆಲ್ಲ ಮಾತಾಡಿದ್ರೆ ಇನ್ನೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅತ್ತೆ. ಓ, ಇನ್ನ ತವ್ರ ಮನೆಗೆ ಇದ್ದು ಅವ್ರ ಸೇವೆ ಮಾಡ್ಕೊಂಡಿರ್ಬೇಕು ಅನ್ಕೊಂಡಿದ್ದ? ಓಹೋ, ತಿಂಬೋದೆಲ್ಲ ಇಲ್ಲಿ ಮಾಡೋದೆಲ್ಲ ಅಲ್ಲ. ಏನು ಬೇಡ, ಸುಮ್ಮನೆ ಇಲ್ಲೇ ಇರೋದ್ ಕಲ್ತ್ಕ. ಒಂದು 6-8 ದಿವಸ ಹೋಗಿದ್ರಲ್ಲ, ಇವಾಗ ಇನ್ನ ಅಲ್ಲಿಗೆ ಹೋಗ್ತಾಳಂತೆ ಅವ್ರ ಸೇವೆ ಮಾಡಕ್ಕೆ. ನೀನ್ ಅಲ್ಗೋದ್ರೆ ಇಲ್ಲಿ ಯಾರೇ ಮಾಡ್ತಾರೆ? ಓಹೋ, ನಿನ್ಗೆ ಹೇಳಾರ್ ಕೇಳಾರ್ ಯಾರು ಇಲ್ಲ ಅನ್ಕೊಂಡಿದ್ಯಾ ನಿಮ್ಮ ಮನೆಯಾಗೆ? ಏನು ನೀನು ಹೋಗಿ ನೋಡ್ಕೊಂಬಿದ್ರೆ ನಿಮ್ಮ ಅಪ್ಪ ಏನ್ ಸಾಯಲ್ಲ, ಚೆನ್ನಾಗಿ ಬಂದೇವನೇ ತಾನೆ ಇವಾಗ. ನಿಮ್ಮ ಅಮ್ಮ ಇದ್ದಾಳಲ್ಲ ನೋಡ್ಕೊಂತಾಳೆ, ನೀನು ಇಲ್ಲೇ ಇರು. ಅಮ್ಮ ಏನಮ್ಮ ಇದು? ನಿನ್ಗೇನು ಒಂದ್ ಸ್ವಲ್ಪನೂ ಏನು ಅನ್ಸಲ್ವಾ? ಕರುಣೆ ದಯೆ ಏನದು ಏನು ಇಲ್ವಾ ನಿನ್ಗೆ? ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಬಾಯಿ ಮುಚ್ಚು ಸಾಕು, ಹಿಂಗೆಲ್ಲ ಮಾತಾಡಬೇಡ ನೀನು. ಹಿಂಗೆಲ್ಲ ಮಾತಾಡಿದ್ರೆ ನಮ್ ಮನೆಗೂ ಒಳ್ಳೇದಾಗಲ್ಲ. ಇನ್ನೊಬ್ರಿಗೆ ಸಾವು ಬಯಸಬಾರ್ದು ಯಾವುದೇ ಕಾರಣಕ್ಕೂ. ಬಾಯಿ ಮುಚ್ಚ ಸಾಕು. ಏನು? ಓಹೋ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ನಾನು ಬಾಯಿ ಮುಚ್ಕೊಂಡಿರ್ಬೇಕಂತೆ. ಬಾಯಿ ಮುಚ್ಕೊಂಡಿದ್ದಕ್ಕೆ ನೋಡ್ದೇನಪ್ಪ, ನೀನು ನಿನ್ನ ಹೆಂಡತಿ ಎಂತ ಕೆಲಸ ಮಾಡಿರಿ. ವಾರಗಟ್ಲೆ ಹೋಗಿ ಅತ್ತೆ ಮಾವನ್ ಸೇವೆ ಮಾಡ್ಕೊಂಡ್ ಬಂದ್ರಲ್ಲ, ಇಲ್ಲಿ ಯಾರು ಮಾಡ್ತಾರೆ ಇಲ್ಲಿ? ತಿಂಬದ್ ಮಾತ್ರ ಇಲ್ಲಿ, ಸೇವೆ ಮಾಡೋದ್ ಮಾತ್ರನಾ ಅತ್ತೆ ಮಾವಂದ? ನನಗೆ ಹೇಳಕ್ ಬಂದ್ಬಿಟ್ಟ, ಬಾಯಿ ಮುಚ್ಚಕ್ ಬರ್ತಾನ ನನ್ನ. ಓಹೋ, ಏನೋ ಇವ್ರೇನೋ ಅವ್ರ ಅತ್ತೆ ಮಾವ ಏನ್ ದೇವ್ರು ನೋಡು, ಸಾಯೋದೇ ಇಲ್ಲ. ಎಲ್ಲಾರು ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕು ಕಣೋ. ನೀನು ನನ್ ಮೇಲೆ ಜೋರ್ ಮಾಡಕ್ ಬರ್ಬೇಡ. ನಿನ್ ಹೆಂಡ್ತಿನ ಜೋರ್ ಮಾಡಿ ಅದ್ ಬಸ್ನಾಗ ಇಟ್ಕೊಂಬತ್ ಕಲ್ತ್ಕ. ಸೊಸೆಯಾಗಿ ಈ ಮನೆಗೆ ಏನೇ ಮಾಡೋಳೆ ನಿನ್ ಹೆಂಡ್ತಿ? ಈ ಕಾಳಮ್ಮಗಂತೂ ಒಂದಿಷ್ಟು ಮನಸ್ಸೇ ಇಲ್ಲ ಅನ್ಸುತ್ತೆ. ಅಲ್ಲ ಕಷ್ಟದಾಗ ಇದಾರಲ್ಲ ಅವರು, ಹಿಂಗೆಲ್ಲ ಮಾತಾಡಬಾರ್ದು ಅಂತ ಒಂದಿಷ್ಟು ಗೊತ್ತೇ ಆಗಲ್ಲ ನೋಡು. ಪಾಪ ಮಲ್ಲಿಗೆ ಎಷ್ಟು ಬೇಜಾರಾಯ್ತೋ ಏನೋ ಈ ಅಮ್ಮ ಹಿಂಗ್ ಮಾತಾಡೋದಕ್ಕೆ. ಯಮ್ಮ ನನ್ನ ಹೆಂಡತಿ ಈ ಮನೆಗೆ ತಕ್ಕನಾದ ಸೊಸೆಯಾಗಿ ನಡ್ಕೊಂಡಿದ್ದಾಳೆ. ಆದ್ರೆ ನೀನೇನೆ
ಅವಳನ್ನ ಇನ್ನ ಈ ಮನೆ ಸೊಸೆ ಅಂತ ನಾವು ಒಪ್ಕೊಂಡೇ ಇಲ್ಲ. ಮದ್ವೆ ಆಗಿ 2 ವರ್ಷ ಆದ್ರೂ. ರೀ ಹೋಗ್ಲಿ ಬಿಡ್ರಿ, ನನಗೋಸ್ಕರ ನೀವೇ ಹಾಕಿ ಅತ್ತೆ ತಗ್ ಜಗಳ ಆಡ್ತೀರಾ? ಜಗಳ ಆಡ್ಬೇಡ್ರಿ, ಸುಮ್ಮನಿರ್ರಿ. ನೀವ್ ಸುಮ್ನಿರು ಮಲ್ಲಿ. ಏನೋ ಹೋದ್ರೆ ಹೋಗ್ಲಿ ಅಂತ ಹೇಳಿ ಅಮ್ಮ ಎಲ್ಲವೇ ಎದುರು ಮಾತಾಡಿರೆ ಚೆನ್ನಾಗಿರಲ್ಲ, ಅವ್ರಿಗೆ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ನಿದ್ನಲ್ಲ, ಅದಕ್ಕೆ ಇವ್ರಿಗೆ ಯಾಕೋ ಜಾಸ್ತಿ ಆಗ್ತೈತಿ. ನನಗೆ ಇನ್ಮೇಲೆ ಸುಮ್ನಿರಕ್ಕಾಗಲ್ಲ. ಏನು ಹಿಂಗೆ ಜೋರ್ ಮಾಡ್ತಾ ಇದೆಯಲ್ಲ? ಓಹೋ, ಅಲ್ಲ ಅಪ್ಪ ಅಮ್ಮಗೂ ಮರ್ಯಾದೆ ಕೊಡಲ್ವಾ ನೀನು? ಅಷ್ಟೇ ಬಿಡು. ಯಾವಾಗ ನೀನು ಎಂಟಿ ಸಾರ್ಗೆ ಇಟ್ಕೊಂಡು ಓಡಾಡೋಣ ಆಗ್ಬಿಟ್ಟು ನಿನಗೆ ಬುದ್ಧಿ ಕೆಟ್ಟೋಗ್ಬಿಟ್ಟೈತಿ. ಅಮ್ಮಯ್ಯ ಅಂಬೋದು ಒಂದಿಷ್ಟು ಬೆಲೆ ಗೌರವ ಇಲ್ಲ. ಮೊದ್ಲು ಹೆಂಗಿದ್ದೆ ಅಮ್ಮಯ್ಯ ಅನ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದೆ. ಈಗ ನೋಡು, ಅಮ್ಮಯ್ಯನ ಎದುರಿಗೇನೆ ನಿಂತ್ಕೊಂಡು ಹೆಂಗ್ ಜೋರ್ ಬಾಯಿ ಮಾಡಿ ಮಾತಾಡ್ತೀಯಲ್ಲ ನೀನು. ಅತ್ತೆ ನೀವಾದ್ರೂ ಸುಮ್ಮನಾಗಿ ಅತ್ತೆ. ಏನೋ ಅವ್ರಿಗೆ ಸಿಟ್ನಾಗಿದ್ದಾರೆ, ಅದಕ್ಕೆ ಹಂಗ ಅಂದ್ಬಿಟ್ರು. ನಿಮ್ ಬಗ್ಗೆ ತುಂಬಾ ಬೆಲೆ ಗೌರವ ಇಟ್ಕೊಂಡಿದ್ದಾರೆ ಅತ್ತೆ. ಹಂಗೆಲ್ಲ ಏನು ತಪ್ಪಾಗಿ ತಿಳ್ಕೊಬೇಡ್ರಿ ಅವ್ರನ್ನ. ಅಮ್ಮಯ್ಯ ಅಂದ್ರೆ ಗೌರವ ಕೊಡ್ತಾರೆ ಅವರು ತುಂಬಾನ. ಅತ್ತೆ ದಯವಿಟ್ಟು ಸುಮ್ಮನಾಗಿ ಅತ್ತೆ, ಸುಮ್ಮನೆ ಜಗಳ ಮಾಡಕ್ ಹೋಗ್ಬೇಡ್ರಿ. ಏಯ್ ಬಾಯಿ ಮುಚ್ಚೆ ಸಾಕು, ಬಾಯಿ ಮುಚ್ಚು, ಮಾತಾಡಬೇಡ ನೀನು. ನನ್ನ ಮಗ ಇವತ್ತು ನನ್ನ ಎದುರು ನಿಂತ್ಕೊಂಡು ಹಿಂಗೆ ಮಾತಾಡೋದಕ್ಕೆ ನೀನೇ ಕಾರಣ. ಮೊದಲು ಹೆಂಗಿದ್ದ? ನಾನು ಕುಕ್ಕ ಅಂದ್ರೆ ಕುಕ್ಕಮ್ಮನು, ನಿಂತ್ಕ ಅಂದ್ರೆ ನಿಂತ್ಕಮ್ಮನು. ನನ್ನ ಮಾತು ಅಂದ್ರೆ ವೇದ ವಾಕ್ಯ ಆಗಿತ್ತು ಅವನಿಗೆ. ಆದ್ರೆ ನೀನು ಯಾವಾಗ ಹೊಸ್ಲು ದಾಟಿ ನಮ್ಮ ಮನೆ ಒಳಗೆ ಬಂದು ನನ್ನ ಮಗನ ಆವಾಗ ಅವತ್ತೇ ಕಳ್ಕೊಂಡ್ಬಿಟ್ಟೆ ನಾನು. ಅಮ್ಮ ಏನಮ್ಮ ಇದು? ಅಲ್ಲ ಎಲ್ ಬಿಲ್ಲದ್ ನಾಲ್ಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ. ಮಲ್ಲಿದೇನು ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ತಿರ್ಗಾ ಅವಳ ಮೇಲೆ ಗೂಬೆ ಕೂರಿಸ್ತೀಯಲ್ಲ. ಅವಳೇನು ಹೇಳ್ಕೊಟ್ಟಿಲ್ಲ. ನನಗೇನು ಬುದ್ಧಿ ಇಲ್ವಾ? ಸ್ವಂತ ಬುದ್ಧಿ ನನಗೂ ಬುದ್ಧಿ ಐತಿ. ಯಾರ್ತಾಗ ಏನು ಮಾತಾಡಬೇಕು ಅಂತಾನ, ಯಾರಿಗೆ ಎಷ್ಟು ಬೆಲೆ ಗೌರವ ಕೊಡಬೇಕು ಅಂತಾನು ಗೊತ್ತೈತಿ. ನಿಮ್ಮ ಬಗ್ಗೆನೂ ನನಗೆ ಅಷ್ಟೇ ಬೆಲೆ ಗೌರವ ಇಟ್ಕೊಂಡಿದ್ದೀನಿ. ಆದರೆ ನೀವೇ ಅದನ್ನು ಉಳಿಸ್ಕೊಂತಾ ಇಲ್ಲ. ಅಪ್ಪ ಏನೋ ಅಷ್ಟೇ, ನೀನು ಅಷ್ಟೇನೆ. ಮಗ ಅಂಬೋದು ಒಂದಿಷ್ಟು ಇಲ್ಲ ನಿನಗೆ. ಅದೇ ನೇತ್ರ ನೋಡ್ರಿ ಹೆಂಗೆ ನೋಡ್ಕೊಂತೀರಾ. ಮಗಳು ಅಂತ ಹೇಳಿ ಎಲ್ಲ ಒತ್ಕೊಂಡೋಗಿ ಕೊಡ್ತೀರಾ. ಅದೇ ನಾನು ಯಾರಿಗಾದ್ರೂ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು, ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ನಾನೇನಾದರೂ ಬೇರೆಯವ್ರಿಗೆ ಖರ್ಚು ಮಾಡಿದ್ದೀನಾ? ಬೇರೆಯವ್ರನ್ನೇನಾದ್ರೂ ನೋಡ್ಕೊಳಕ್ಕೆ ಹೋಗಿದ್ದೀನಾ? ನಮ್ಮ ಮಾವನ್ನ ತಾನೆ. ಮಲ್ಲಿ ಕಾವೇರಿನ ಕೊಡು, ಅವಳಿಗೆ ಹೊಟ್ಟಸ್ತಿರ್ಬೇಕೇನೋ. ಹಾಲು ಕುಡಿಸ್ತೀನಿ, ಕೊಡು. ಹಾಲು ಇದಾವೆ, ಕಾಸು ಬಿಟ್ಟು ಕುಡಿಸ್ತೀನಿ, ಕೊಡು. ಬಾರಪ್ಪ ಪುಟಿ, ಬಾ, ಹಾಲು ಕೊಡ್ತೀನಿ, ಕುಡಿಯುವಂತೆ. ಬಾರಪ್ಪ, ಹೊಟ್ಟಸ್ತೈತೆ ನಿನ್ಗೆ. ಅಯ್ಯೋ ನನ್ನ ಮಗುಗೆ ಗೊತ್ತಿಲ್ಲದೆ ಇರೋ ಬುದ್ಧಿ ಎಲ್ಲ ಹೇಳ್ಕೊಟ್ಬಿಟ್ಟಾಳೆ. ಬರೇ ಕೆಟ್ಟ ಬುದ್ಧಿನ. ಅಮ್ಮನ ಎದುರಿಗೆ ಹಿಂಗೆ ಮಾತಾಡು ಅಂತ ಹೇಳ್ಕೊಟ್ರೇನು? ಅಲ್ಲಿ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲ ಹೇಳ್ಕೊಟ್ಟಿರಂಗ್ ಕಾಣ್ತಾರೆ. ಅದಕ್ಕೆ ನೀನ್ ಇವತ್ತು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ ನನ್ನ ಮ್ಯಾಲೆ. ಆಯ್ತು ಬಿಡು. ನಿನಗೆ ಅಮ್ಮಯ್ಯ ಏನು ಲೆಕ್ಕಕ್ಕಿಲ್ಲ ಅನ್ಸುತ್ತೆ. ನಾವು ಹೋಗಿ ಮಗ ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡು ಸಾಕಿವಲ್ಲ ನಿನ್ಗೆ. ಅದಕ್ಕೆ ಇವತ್ತು ನನ್ನ ಹೆಂಡತಿ ಎದುರಿಗೆ ಬಾಯಿಗೆ ಬಂದಂಗೆ ಬೈತಾ ಇದೆಯಾ? ಬಿಡು. ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿಮ್ಮನ್ನ ಇನ್ನ ಈ ಮನೆಗೆ ಇಕ್ಕಬೇಕೇನೋ? ಈ ಮನೆಗೆ ನಿಮ್ಮಿಬ್ಬರಿಗೂ ಜಾಗ ಇಲ್ಲ. ಸುಮ್ಮನೆ ಹೋಗ್ತಾ ಇರಿ. ಆಯ್ತೇಳಮ್ಮ, ಹೋಗ್ತೀವಿ ಹೇಳು. ಹೋಗ್ತೀವಿ. ನಾವು ಎಷ್ಟು ದಿನ ಅಂತ ಹೇಳಿ ನಿಮ್ಮ ಹತ್ರ ಬೈಸ್ಕೊಂಡು ಇರೋದು ಹೇಳು. ನನಗೂ ಸಾಕಾಗೋಗೈತಿ ನಿನ್ನ ಹತ್ರ ಬೈಸ್ಕೊಂಡು. ನಿಮಗೆ ಮಗ ಅಂಬೋದು ಪ್ರೀತಿ ಇಲ್ಲ ಅಲ್ಲ. ನಾನೇನಾದರೂ ಯಾರು ಮಾಡಬಾರ್ದೇ ಇರೋ ತಪ್ಪು ಮಾಡಿದ್ದೀನ? ನಾನು ಎಲ್ಲರಂತೇನೆ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಹೆಂಡತಿ ಜೊತೆಗೆ ಸುಖವಾಗಿರಕ್ಕೂ ನೀವು ಸಹಿಸ್ಕೊಂತ ಇಲ್ವಲ್ಲ. ಮಗ ಸುಖವಾಗಿದ್ರಿ ಅದೇ ನೇತ್ರಗ್ ನೋಡ್ರಿ ಚೆನ್ನಾಗಿರ್ಲಿ ಅಂತ ಹೇಳಿ ಟ್ಯಾಕ್ಟ್ರಿ ಕೊಡಿಸ್ತೀರಾ. ಅವ್ಳು ಕೇಳಿದಷ್ಟು ದುಡ್ಡು ಕೊಡ್ತೀರಾ. ಅವ್ಳು ಕೇಳಿದ್ದೆಲ್ಲ ಸೀರೆ ಅದು ಇದು ಎಲ್ಲ ತಂದು ಕೊಡ್ತೀರಾ. ನನ್ನ ಮೇಲೆ ಮಾತ್ರನ ಒಂದಿಷ್ಟು ಇಲ್ಲ ನಿಮಗೆ. ಅಪ್ಪಗೂ ಅಮ್ಮಗೂ ಕಾಳಜಿ. ಹಂಗಿದ್ಮೇಲೆ ನನಗೂ ಈ ಮನೆಯಾಗ ಇರಕ್ಕೆ ಇಷ್ಟ ಇಲ್ಲ. ಬಿಡು, ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ, ಹೆಂಡತಿ ಮಗಳನ್ನು ಕರ್ಕೊಂಡು. ನೀವೇ ಚೆನ್ನಾಗಿರಿ ಈ ಮನೆಯಾಗೆ. ಅಯ್ಯೋ ರೀ ಹಂಗೆಲ್ಲ ಹೇಳ್ಬೇಡ್ರಿ. ತಿರ್ಗಾ ನನ್ನ ಮೇಲೇನೆ ತಪ್ಪು ತಿಳ್ಕೊಂತಾರೆ ಎಲ್ಲರೂ. ನೋಡು, ತಂದೆ ತಾಯಿಯಿಂದ ನಮ್ಮ ಮಗನ ದೂರ ಮಾಡ್ಬಿಟ್ಲು ಇವಳು ಅಂತ ಹೇಳಿ. ಅದೆಲ್ಲ ಏನು ಬೇಡ, ಸುಮ್ಮನೆ ಇರ್ರಿ. ತಪ್ಪಾಯ್ತು ಅಂತ ಕೇಳ್ಕೊಳ್ರಿ ಅತ್ತೆನ. ನಾವು ಬೇರೆ ಮನೆ ಮಾಡೋದು ಬೇಡ, ಇಲ್ಲೇ ಇರೋಣ. ಅತ್ತೆ ಮಾವ ಹೇಳ್ದಂಗೆ ಕೇಳ್ಕೊಂಡು ಅವ್ರ ಸೇವೆ ಮಾಡ್ಕೊಂಡೇ ಇರೋಣ. ನಿಮ್ಗೆಲ್ಲ ಹೇಳಕ್ ಹೋಗ್ಬೇಡಿ, ಸುಮ್ಮನೆ ಇರ್ರಿ. ಅಲ್ಲಿ ನೀನೇನು ಮಾತಾಡಬೇಡ. ನಾನು ಇವಾಗ ಯಾರ ಮಾತು ಕೇಳಕ್ಕೆ ತಯಾರಿಲ್ಲ ನಾನು. ಅಷ್ಟೇನೆ. ನಮ್ಮ ಅಮ್ಮನೇ ಹೇಳಿದ್ಮೇಲೆ ನಾವು ಬೇರೆ ಹೋಗೋದೇನೆ ಅಷ್ಟೇ. ಎಷ್ಟು ದಿನ ಅಂತ ನಾನು ಸಹಿಸ್ಕೊಂಡಿರೋಣ. ಆಯ್ತು, ಹೋಗು. ನಿನ್ ಯಾರು ಬೇಡ ಅಂದರು? ಹೋಗು ಮನೆ ಬಿಟ್ಟು. ನನಗೂ ಸಾಕಾಗೋಗೈತಿ ನಿಮ್ಮಿಬ್ರು ತಗ ಅಯ್ಯಂದು. ಮಲ್ಲಿ ನಡಿ, ಬಟ್ಟೆ ಎಲ್ಲ ತುಂಬ್ಕೊಂಡು ರೆಡಿ ಆಗು. ಹೋಗೋಣ ನಾವು ಎಲ್ಲಾದ್ರೂ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇದೇ ಊರಾಗಿರೋಣ. ಕೂಲಿ ಮಾಡ್ಕೊಂಡು ಆದ್ರೂ ಜೀವನ ಮಾಡೋಣ. ಇಂಥ ಹಿಂಗೆ ಮಾತು ಕೇಳ್ಕೊಂಡು ಇಲ್ಲಿರಾಕೆ ನನಗಂತೂ ಇಷ್ಟ ಇಲ್ಲ. ನಡಿ, ಮೊದಲು ಬಟ್ಟೆ ಎಲ್ಲ ತುಂಬ್ಕೆ ಹೋಗೋಣ ಕಾವೇರಿನ ಕರ್ಕೊಂಡು. ಅಯ್ಯೋ, ಇವ್ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾನ? ನಾನೇನು ಹಂಗಂದ್ರೆ ನನ್ನ ಮಾತು ಕೇಳ್ತಾನೆ ಅಂತ ಹೇಳಿ ಹಂಗಂದೆ. ಅಯ್ಯೋ ದೇವ್ರೆ, ಏನ್ ಮಾಡಿದಿವಾಗ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.